ಆಫೀಸಲ್ಲಿ ಯಾರು ಬರ್ತಿದ್ದು ನಮ್ಮ ದೇಶದ ಪ್ರಧಾನಿಯವರ ಕೈಲಿ ಕೂಡ ಕ್ರಿಸ್ಟನ್ ನೋಡಿದ್ದೀನಿ. ಹೌದಾ? ನೋಡಿದ್ದೀನಿ ನಾನು. ಅಷ್ಟು ಇದು ಮಾಡ್ತಾ ಇದ್ದೀನಿ. ಇವರಿಬ್ರು ಒಂದು ಹೇಳಿದ್ರು ನನಗೆ, ನನ್ನ ನಡಲೇ ಅಂದ್ರೆ ನೀವಿಬ್ರು ಬೈದ ಏನೋ ಸರಿಯಾಗಲ್ಲ ಅಲ್ಲೇ ತೋರಿಸ್ತೀವಿ ಬಾ ಅಂತ. ವೆರಿ ಗುಡ್. ಅದಕ್ಕೆ ಇವತ್ತು ಇನ್ನು 2 ನಿಮಿಷದಲ್ಲಿ ನಿಮಗೆ ಡೆಮಾನ್ಸ್ಟ್ರೇಷನ್ ತೋರಿಸ್ತೀನಿ. ಪ್ರಪಂಚಕ್ಕೆ ಅದು ಹೇಳಿದ್ರು, ಇಲ್ಲ ಇಲ್ಲ ಆಯ್ತು ಚೆನ್ನಾಗಿದೆ ಅಂತ. ಅವಾಗ ಪ್ರಪಂಚಕ್ಕೆ ಅಬ್ಸರ್ವ್ ಮಾಡಿದ್ರೆ ನಮಗೆ ಒಂದು ವಾರ ಬೈದ, ನಿಂಗೆ ತೋರಿಸ್ತಿದ್ದೆ ನೋಡಿಲ್ಲಿ ಅಂತ ಹೇಳಿ ಅಂತ ತಳ್ಳೋಗ ಕೊಡೋದು ಕೊಡ್ತಾ ಇಲ್ಲ. ನಾವೇ ಹೇಳಿದ್ವಿ, ಯಾಕಂದ್ರೆ ನಿಮಗೆ ಪ್ಲಸ್ ಮಾಡ್ಕೊಟ್ಟಿದ್ದಾರೆ ಮೇಡಮ್ ಅವರು, ಅದು ನಿಮ್ಮ ಅವರಾಗಿ ಕನೆಕ್ಟೆಡ್ ಇರುತ್ತೆ. ಹಾಗಾಗಿ ಅಂಟಿಲ್ ಅಂಡ್ ಅನ್ಲೆಸ್ ಇಟ್ ಇಸ್ ಎಮರ್ಜೆನ್ಸಿ, ಆವಾಗ ಅಷ್ಟು ಬಿಟ್ರೆ ನೀವೇ ಯೂಸ್ ಮಾಡಿ, ಬೇಡ ಅಂತ ಹೇಳಿರ್ತೀವಿ. ಯಾಕಂದ್ರೆ ಎಮರ್ಜೆನ್ಸಿ ಬರ್ಲಾರ್ದಾಗ ಅವಾಗ ಹೇಳಿದೆ ಅವ್ರ ಮನೇಲಿ ಬೇಕಾದ್ರೆ ಹೆಜ್ಜೆ ಇಟ್ಟು ನಿಮ್ಗೆ ಹೆಂಗ್ ಫೀಲ್ ಆಗುತ್ತೆ. ಅದಕ್ಕೆ ಆಮೇಲೆ ಲಾಸ್ಟ್ ಟೈಮ್ ಆಗಿದೆ ಒಂದ್ಸಲ ಇವ್ರ ಕೈಲೆಲ್ಲ ನೋಡಿದ್ಮೇಲೆ ಅವ್ರ ಕಡೆ ಇಲ್ಲೂ ನೋಡ್ತೀನಿ ಇನ್ನೊಂದು ಕಡೆ ಅಂದಾಗ ಎಲ್ಲ ರಿಮೂವ್ ಮಾಡಿದಾಗ ನಿಮ್ ಮುಖದಲ್ಲಿ ಫಸ್ಟ್ ಇದ್ದಿದ್ ಕಡೆ ಇರ್ಲಿಲ್ಲ, ಒಂಥರ ಫೇಸ್ ಎಲ್ಲ ರೆಡ್ ಆಗಿ ಒಂಥರ ಆಗಿದೆ. ಅದ್ ಹಾಕಿದ್ಮೇಲೆ ಒಂಥರ ಎನರ್ಜಿ ತರ ಹಂಗೆ. ಯಾಕಂದ್ರೆ ಅದು ಅಷ್ಟು ಚೆನ್ನಾಗಿ ನಮ್ಗೆ ವರ್ಕ್ ಆಗುತ್ತೆ. ಆಲ್ ಲೆವೆಲ್ ಬಿಲ್ಡ್ ಮಾಡುತ್ತೆ, ಚಕ್ರ ಆಕ್ಟಿವೇಟ್ ಮಾಡುತ್ತೆ. ಕೇದಾರ್ನಾಥಲ್ಲಿ ಭಾಷಣ ಮಾಡ್ಬೇಕಾದ್ರೆ ಕೈ ನಿಮ್ಗೆ ತೋರಿಸ್ಬೇಕಾದ್ರೆ ಆ ಕೈಯಲ್ಲಿ ನೋಡಿದ್ರ ಹೌದು. ಇದು 3 ವಿಚಾರದಲ್ಲಿ ಆಯ್ತು. 4ನೇದು ಬಂದು ಆರೋಗ್ಯ, ಗುಡ್ ಹೆಲ್ತ್ ಮ್ಯಾಗ್ನೆಟ್ ಅಂತ ಹೇಳ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಬ್ಲಡ್ ಸ್ಟೋನ್ ಅನ್ನೋ ಕ್ರಿಸ್ಟಲ್. ಬ್ಲಡ್ ಸ್ಟೋನ್ ಕ್ರಿಸ್ಟಲ್ ಬಂದು ನಿಮಗೆ ಸಣ್ಣ ನೋವಿಂದ ಎಂಥ ದೊಡ್ಡ ಪ್ರಾಬ್ಲಮಿಗೂ ವರ್ಕ್ ಮಾಡೋಂಥ ಕ್ರಿಸ್ಟಲ್. ಹಾರ್ಟ್ ರಿಲೇಟೆಡ್ ಇರೋ ಪ್ರಾಬ್ಲಮ್ಸ್ ಇವತ್ತು ಹೇಳಿ ಮಾಡಿಸೋದಂಥ ಕ್ರಿಸ್ಟಲ್. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ತುಂಬ ಚೆನ್ನಾಗಿ ಹೀಲ್ ಮಾಡುತ್ತೆ, ಸಖತ್ತಾಗಿ ರಿಸಲ್ಟ್ ಕೊಡ್ತಿದೆ. ಅಷ್ಟು ವಂಡರ್ಫುಲ್ ಕ್ರಿಸ್ಟಲ್ ಇದು ಬ್ಲಡ್ ಸ್ಟೋನ್ ಅಂತ ಹೇಳಿ. ಈ 4 ವಿಧಾನದಲ್ಲಿ ಪ್ರತಿಯೊಬ್ಬರಿಗೂ ನಾವು ಕ್ರಿಸ್ಟಲ್ಸ್ನ ಕೊಡ್ತಾ ಇದ್ದೀವಿ. ಅದ್ರ ಜೊತೆಯಲ್ಲಿ ಕೆಲವರಿಗೆ ಧೈರ್ಯ ಸಾಲ್ತಾ ಇರಲ್ಲ, ಮುಂದೆ ಆಳೋದು ತೊಗೊಳಕತ್ತಿದೆ, ಹೆದರಿಕೆ, ನಾಳೆದನ್ನ ಫಿಯರ್ ಆಫ್ ಫ್ಯೂಚರ್, ಭವಿಷ್ಯದನ್ನ ಯೋಚನೆ ಮಾಡಿಬಿಟ್ಟು ಹೆದರಿಕೆ, ಅಥವಾ ಫೇಲ್ ಆಗ್ತೀನಿ ಅಂತ ಯೋಚನೆ ಮಾಡಿಬಿಟ್ಟು ನನಗೆ ಹೆದರಿಕೆ, ಇದನ್ನು ನೋಡ್ತಾ ಇತ್ತು. ಅದಕ್ಕೋಸ್ಕರ ನಾವು ಕ್ರಿಸ್ಟಲ್ ಕೊಡ್ತೀವಿ. ಅದಕ್ಕೆ ನಾವು ಹೇಳ್ತೀವಿ ಬ್ಲಡ್ ಸಾರಿ ಅದು ಟೈಗರ್ ಸೈ. ಇದಕ್ಕೆ ಹೇಳೋದು ಕ್ರಿಸ್ಟಲ್ ಹೆಸರು ಟೈಗರ್ ಸೈ. ನೋಡಿ ಟೈಗರ್ ಸೈ ಇದು ಬ್ರಾಸ್ಲೆಟ್. ಕರೇಜ್, ಕಾನ್ಫಿಡೆನ್ಸ್, ಇನಿಷಿಯೇಟಿವ್, ಲೀಡರ್ಶಿಪ್, ಮುಂದಾಳತ್ವ ತಗೊಳ್ಳಿಕ್ಕೆ, ಪ್ಲಸ್ ಫಿಯರ್ನ ಓಡಿಸ್ಬಿಡುತ್ತೆ. ಎಂತ ಹೆದರಿಕಿದ್ರು ಒದ್ದೋಡಿಸ್ಬಿಡುತ್ತೆ. ಈ ಮಕ್ಕಳಿಗೆ ಫಿಯರ್ ಅಂದ್ರೆ ಏನು? ಸ್ಟೇಜ್ ಮೇಲೆ ಹೋಗಿ ಮಾತಾಡಬೇಕು ಆಗಲ್ಲ, ಇಂಟರ್ವ್ಯೂ ಫೇಸ್ ಮಾಡಬೇಕು ಆಗಲ್ಲ, ಎಕ್ಸಾಂಪಲ್ ಅದೆಲ್ಲ ಓಡಿಸ್ಬಿಡುತ್ತೆ. ಜೊತೆಯಲ್ಲಿ ನಿಮಗೆ ಒಂದು ಪಾರ್ಟ್ ಅಬಂಡೆನ್ಸಿಗೂ ಬರುತ್ತೆ, ಅಭಿವೃದ್ಧಿಗೂ, ಇನ್ನೊಂದು ಪಾರ್ಟ್ ಪ್ರೊಟೆಕ್ಷನ್ಗೂ ಬರುತ್ತೆ. ಇಷ್ಟು ಕೆಲಸ ಇರ್ತದೆ. ಲೈಕ್ ಟೈಗರ್. ಟೈಗರ್ ಈ ನಿಜವಾಗ್ಲೂ ಮುಂದೆ ಅಟ್ಯಾಕಿಂಗ್ ಅಲ್ವಾ, ನೇಚರ್ ಹೆದರಿಕೆ ಅಂದ್ರೆ ಹೋಗುತ್ತಲ್ಲ, ಅದು ಕೆಲಸ ಇದು ಮಾಡುತ್ತೆ. ಅಷ್ಟು ಪವರ್ಫುಲ್. ಅದಕ್ಕೆ ಯಾರು ಆಲ್ರೆಡಿ ಅಗ್ರೆಸಿವ್ ಇದ್ದಾರೆ, ಯಾರು ಆಲ್ರೆಡಿ ಕರೇಜಿಯಸ್ ಇದ್ದಾರೆ, ಧೈರ್ಯವಂತರು, ಅವ್ರಿಗೆ ಕೊಡಲ್ಲ. ಯಾಕಂದ್ರೆ ಹೈಪರ್ ಆಗುತ್ತೆ. ಅದಕ್ಕೆ ಮೇಡಮ್ ಸಿಗ್ನೇಚರ್ ನೋಡ್ಬಿಟ್ಟು ಯಾರಿಗೆ ಯಾವುದು ಏನು ಅಂತ ತಿಳಿಸ್ಕೊಡ್ತಾರೆ. ನಿಮ್ಮ ಸಿಗ್ನೇಚರ್ ಅನಾಲಿಸಿಸ್ ಮಾಡ್ತಾರೆ ಮೇಡಮ್.